ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಅವಧಿಯಲ್ಲಿ ಸಿ ಎಮ್ ಆಗ್ತಾರಾ, ಆಗೋದಾದರೆ ಯಾವಾಗ ಸಿ ಎಮ್ ಆಗ್ಬೋದು, ಒಂದು ವೇಳೆ ಸಿ ಎಮ್ ಆಗೋದಾದರೆ ಅವರು ಏನೆಲ್ಲ ಒಂದು ಸರ್ಕಸ್ಗಳನ್ನು ಮಾಡಬೇಕು, ಬಹುಶಃ ಏನಾದರೂ ಈ ಅವಧಿಯಲ್ಲಿ ಅವರು ಸಿ ಎಮ್ ಆಗದೇ ಇದ್ದರೆ ಇನ್ನು ಯಾವಾಗ ಸಿ ಎಮ್ ಆಗುವ ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಿಂಗಂದರೆ ಹಂಗೆ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲಿ ಸಿ ಎಮ್ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋದೇ ಹೆಚ್ಚಿನ ಒಂದು ಉತ್ತರ ಸಿಗ್ತಾ ಇರೋವಂಥದ್ದು. ಇದು ಯಾವಾಗ ಆಗ್ಬೋದು ಅನ್ನೋದಾದರೆ ನನಗೆ ಅನಿಸಿದ ಮಟ್ಟಿಗೆ ಅವರು ಜನವರಿಯಲ್ಲಿ ಸಿ ಎಮ್ ಆಗ್ತಾರೆ ಅನ್ನೋದು ತಿಳಿಯುತ್ತೆ. ಸೊ ಕೆಲವರು ಅನ್ಬೋದು, ಯಾಕಪ್ಪ ಜನವರಿಗೆ ಆಗಬೇಕು, ಈಗ ಕೇಳಿ ಬರ್ತಾ ಇರೋ ರೀತಿಯಲ್ಲಿ ಅವರು 50-50 ಸರ್ಕಾರ ಒಪ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ನವಂಬರ್ಲೋ ಅಥವಾ ಡಿಸೆಂಬರ್ಲೋ ಬಿಟ್ಕೊಡ್ಬೇಕಾಗತ್ತಲ್ಲ ಅಂತಂದರೆ ಇಲ್ಲ, ಖಂಡಿತ ಅವರು ಮನಸ್ಸಿನಲ್ಲಿ ಒಂದು ಆಲೋಚನೆ ಇದೆ. ಏಕೆಂದರೆ ಅವರು ಸಿದ್ದರಾಮಯ್ಯ ಅವರೇ ಈ ಹಿಂದೆ ಹೇಳಿರೋ ರೀತಿಯಲ್ಲಿ ಇದು ಅವರ ಕೊನೆಯ ಚುನಾವಣೆ, ಸೊ ಮುಂದಕ್ಕೆ ಅವರು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಿಲ್ಲೋಲ್ಲ ಅಂತಂದರೆ ಮುಂದೆ ನಿಲ್ಲೋದಿಲ್ಲ, ಮತ್ತು ಸಿ ಎಮ್ನ ಆಕಾಂಕ್ಷೆನೂ ಕೂಡ ಮುಂದೆ ಇಲ್ಲ ಅನ್ನೋದು ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇರೋವಂಥದ್ದು. ಸೊ ಆದರೂ ಏಕೆ ಅವರು ಈಗ ನವಂಬರ್ನಲ್ಲೇ ಅಕ್ಟೋಬರ್ ನವಂಬರ್ಲೇ ಬಿಟ್ಕೊಡ್ಬೋದಾಗಿತ್ತಲ್ಲ ಅನ್ನೋ ಪ್ರಶ್ನೆಗೆ ಇಲ್ಲ, ಅದಕ್ಕೆ ಒಂದು ಮೂಲ ಕಾರಣ ಇದೆ. ಏಕೆಂತಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡಿದಂಥವರಲ್ಲಿ ಹೆಚ್ಚಿನ ಒಂದು ದಿನಗಳ ಒಂದು ಸಿ ಎಮ್ ಆಗಿ ಆಳ್ವಿಕೆಯನ್ನು ಮಾಡಿದಂಥದ್ರಲ್ಲಿ ದೇವರಾಜು ಅವರು ಪ್ರಮುಖವಾಗಿ ಇದ್ದಾರೆ. ಅವರು ಸುಮಾರು ಅಲ್ಲ, ಸ್ಪೆಸಿಫಿಕ್ ಆಗಿ ಹೇಳೋದಾದರೆ 7 ವರ್ಷ 234 ದಿನಗಳ ಕಾಲ ಅವರು ಸಿ ಎಮ್ ಆಗಿ 2 ಅವಧಿಗಳಲ್ಲಿ ಅವರು ಆಯ್ಕೆಯಾಗಿದ್ದರು. ಸೊ ಅಷ್ಟು ಕಾಲ ಅವರು ಸಿ ಎಮ್ ಆಗಿ ಇದ್ದರು. ಈ ಒಂದು ಏನು ಈಗ ರೆಕಾರ್ಡ್ ಇದೆ, ದೇವರಾಜ ಅರಸರವರ ರೆಕಾರ್ಡ್ ಏನಿದೆ, ಇದನ್ನು ಮುರಿಬೇಕು ಅಂತಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಡಿಸೆಂಬರ್ವರೆಗೂ ಅವರು ಸಿ ಎಮ್ ಆಗಿ ಮುಂದುವರಿಬೇಕಾಗತ್ತೆ. ಅದನ್ನು ಮುರಿದು ಅದಕ್ಕಿಂತ ಸ್ವಲ್ಪ ದಿನ ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಅವರು ಸಿ ಎಮ್ ಆಗಿ, ಅಂದರೆ ಈಗ ದೇವರಾಜ ಅರಸರವರಿಗಿಂತ ಹೆಚ್ಚಿನ ದಿನಗಳ ಸಿ ಎಮ್ ಆಗಿ ಇದ್ದಂಥ ಒಂದು ರೆಕಾರ್ಡು ಸಿದ್ದರಾಮಯ್ಯ ಅವರ ಹೆಸರಿಗೆ ಬರುತ್ತೆ. ಸೊ ಆ ರೀತಿ ಮಾಡಬೇಕು ಅಂದರೆ ಈ ವರ್ಷ 2025 ಡಿಸೆಂಬರ್ವರೆಗೂ ಅವರೇ ಇರಬೇಕಾಗತ್ತೆ. ಸೊ ಹಾಗಾಗಿ ಅವರು ಅದನಂತರದಲ್ಲಿ ಬಿಟ್ಕೊಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಅದು ಬಿಟ್ಕೊಡ್ಬೇಕಾದ್ರೆ ಏನು ಅಡೆತಡೆಗಳಿದೆ ಅನ್ನೋದನ್ನ ನೆಕ್ಸ್ಟ್ ಪಾಯಿಂಟಾಗಿ ನೋಡೋದಾದರೆ, ಆ ರೀತಿಯಲ್ಲಿ ಬಿಟ್ಕೊಡೋದೇ ಆದರೆ ಡಿಸೆಂಬರ್ ಕಳೆದು ಜನವರಿನಲ್ಲಿ ಬಿಟ್ಕೊಡುವ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಜನವರಿನಲ್ಲಿ ಅವರು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗುವ ಎಲ್ಲ ಲಕ್ಷಣಗಳು ಇದೆ. ಒಂದು ವೇಳೆ ಜನವರಿನಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಲ್ಲ ಅಂದರೆ ಏನು, ಈ ಅವಧಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ವಾ ಅಂತ ಅನ್ನೋದು ನೋಡೋದಾದರೆ, ಒಂದು ವೇಳೆ ಏನಾದರೂ ಜನವರಿನಲ್ಲೂ, ಡಿಸೆಂಬರ್ ಮುಗಿದ ನಂತರದಲ್ಲಿ ಜನವರಿನಲ್ಲೂ ಸಿದ್ದರಾಮಯ್ಯ ಅವರು ಸಿ ಎಮ್ ಕುರ್ಚಿಯನ್ನು ಬಿಟ್ಕೊಡದೇ ಇದ್ದರೆ, ಡಿ ಕೆ ಸಿ ಅವರಿಗೆ ಬಿಟ್ಕೊಡದೇ ಇದ್ದರೆ ಕೆಲವೊಂದು ರಾಜಕೀಯ ಒಂದು ತಲ್ಲಣಗಳು ಉಂಟಾಗುವ ಸಾಧ್ಯತೆಗಳು ಇದೆ. ಆ ರಾಜಕೀಯ ತಲ್ಲಣಗಳು ಡಿ ಕೆ ಸಿ ಎಮ್ ಮಧ್ಯೆ ಉಂಟಾಗಬಹುದಾದ ರಾಜಕೀಯ ತಲ್ಲಣಗಳು ಅನ್ನೋ ಒಂದು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೇನೆ. ಅದನ್ನು ತಿಳಿಸ್ತಾ ಹೋದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಈಗ ಅವರು ಸಿ ಎಮ್ ಆಗಲಿಲ್ಲ ಅಂತಂದರೆ, ಈ ಅವಧಿಯಲ್ಲಿ ಆಗಲಿಲ್ಲ ಅಂತಂದರೆ ಮುಂದಿನ ಅವಧಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಕೂಡ ನಾವು ಆಮೇಲೆ ನೋಡೋಣ. ಈಗ ಇರುವಂಥದ್ದು ಅಡೆತಡೆಗಳು ಏನಿದೆ, ಒಂದು ವೇಳೆ ಡಿಸೆಂಬರ್ ನಂತರದಲ್ಲಿ ಬಿಟ್ಕೊಡೋದಾದರೂ ಕೂಡ ಆವಾಗ ಸಿ ಎಮ್ ಆಗ್ತೀನಿ ಅಂತಂದ್ರೂ ಕೂಡ ಡಿ ಕೆ ಸಿ ಅವರಿಗೆ ಬರುವಂಥ ಅಡೆತಡೆಗಳು ಏನಿದೆ, ಅವರು ಏನನ್ನು ಮಾಡಬೇಕು ಅನ್ನೋದಾದರೆ, ಡಿ ಕೆ ಸಿ ಅವರು ಜನವರಿನಲ್ಲಿ ಸಿ ಎಮ್ ಆಗಲಿಕ್ಕೆ ಅವರು ತಯಾರಿಯನ್ನು ನಡೆಸ್ಕೊಳ್ತೀನಿ ಅಂತಂದರೂ ಕೂಡ ಅವರ ವಿರುದ್ಧ ಹೆಚ್ಚಿನ ಒಂದು ಎಮ್ ಎಲ್ ಎಗಳು ಏನು ಇದ್ದಾರೆ ಅವರನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹೆಚ್ಚಿನ ಒಂದು ಸ್ಥಳೀಯ ನಾಯಕರ ಒಂದು ಬೆಂಬಲವನ್ನು ಅವರು ಪಡ್ಕೊಳ್ತಾ ಸಾಗಬೇಕು. ಸೊ ಅಲ್ಲಿವರೆಗೂ ಅವರು ಈಗೇನು ರಾಜ್ಯಾಧ್ಯಕ್ಷ ಪಟ್ಟ ಏನಿದೆ ಅದನ್ನು ಬಿಟ್ಕೊಡ್ಬಾರ್ದು, ಜನವರಿವರೆಗೂ ಅದನ್ನು ಉಳಿಸ್ಕೊಂಡು ಅದನ್ನು ಬಿಟ್ಕೊಡದೆ ಸಿ ಎಮ್ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಸ್ಥಳೀಯರ ಒಂದು ಬೆಂಬಲ ಮತ್ತು ಎಮ್ ಎಲ್ ಸಿಗಳ ಬೆಂಬಲವನ್ನು ಅವರು ಪಡ್ಕೊಂಡು ಅದರ ಕಡೆಗೆ ಅವ್ರ ಗಮನವನ್ನು ಕೊಟ್ಟು ಸಂಘಟನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಜನವರಿಯಲ್ಲಿ ಸಿ ಎಮ್ ಆಗ್ಬೋದು. ಆದರೆ ಇಲ್ಲಿ ಕೆಲವೊಂದು ಹೇಳ್ತಾರೆ, ಈಗಲೇ ಅದನ್ನ ಸಿ ಎಮ್ಮನ ಪಟ್ಟವನ್ನು ಬಿಟ್ಕೊಡ್ತೀವಿ ಬೇರೆಯವರಿಗೆ ಅಂತಂದರೆ ಆಡಳಿತದಲ್ಲಿ ಸಡಿಲಿಕೆ ಬರುತ್ತೆ ಅಂತಾರೆ. ಅದೆಲ್ಲ ಸುಳ್ಳು. ಯಾಕೆಂತಂದರೆ ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಆಡಳಿತದಲ್ಲಿದ್ದರೆ
ಅದ ಅಧಿಕಾರ ಕೊನೆ ದಿನದವರೆಗೂ ಕೂಡ ಯಾವುದೇ ಸಮಂಜಸವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಅಧಿಕಾರಿಯ ಮೇಲೆ ಕ್ರಮವನ್ನು ಕೈಗೊಳ್ಳುವ ಅಧಿಕಾರ ಅವ್ರಿಗಿರುತ್ತೆ, ಆ ಪವರ್ ಅವ್ರ ಹತ್ರ ಇರುತ್ತೆ. ಸೊ ಹಾಗಾಗಿ ಇವ್ರದ್ದೇ ಒಂದು ವೇಳೆ ಪಕ್ಷವನ್ನು ಇಲ್ಲಿ CM ಬದಲಾವಣೆ ಆಗ್ತಾರೆ ಅಂತಂದರೆ DKCಯಿಂದ ಸಿದ್ದರಾಮಯ್ಯವರಿಂದ DKC ಅವರು CM ಆಗಿ ಬರ್ತಾರೆ ಹೊರತು ಅದೇ ಕಾಂಗ್ರೆಸ್ ಪಕ್ಷನೇ ಆಡಳಿತವನ್ನು ನಡೆಸುತ್ತೆ. ಸೊ ಹಾಗಾಗಿ ಎಲ್ಲಿ ಇಷ್ಟನೇ ದಿನದಲ್ಲಿ ಇದು ಅವರು CMನ್ನು ಕುರ್ಚಿ ಬದಲಾವಣೆ ಆಗುತ್ತೆ ಅಂತಂದರೆ ಅಧಿಕಾರಿಗಳಿಗೆ ಭಯ ಉಂಟೋಗುತ್ತೆ, ಅವ್ರು ಕೆಲಸ ಮಾಡೋದಿಲ್ಲ ಅನ್ನೋದೆಲ್ಲ ಸುಳ್ಳು. ಸೊ ಆದರೆ ಇಲ್ಲಿ ಇವರು ಸಿದ್ದರಾಮಯ್ಯವರ ಮನಸ್ಸಲ್ಲಿರೋದು ತಾನು ಒಂದು ರೆಕಾರ್ಡನ್ನು ಸೃಷ್ಟಿಯನ್ನು ಮಾಡಬೇಕು, ದೇವರಾಜು ಅರಸರಲ್ಲಿ ಹೆಸರಲ್ಲಿರುವಂಥ ರೆಕಾರ್ಡು ತನ್ನ ಹೆಸರಿಗೆ ಬರೆಸ್ಕೋಬೇಕು ಅನ್ನೋಂಥ ಹಂಬಲ ಅವರಿಗೆ ಹೆಚ್ಚಾಗಿ ಇದೆ. ಇದನ್ನು ಅವರು ಹೇಳ್ಕೊಂಡಂಥದ್ದು ಇದೆ, ಅವರ ಬೆಂಬಲಿಗರು ಬಹಳಷ್ಟು ಬಾರಿ ಹೇಳಿದ್ದು ಕೂಡ ಇದೆ. ಸೊ ಹಾಗಾಗಿ ಡಿಸೆಂಬರ್ ಕಳೆದಂಥ ನಂತರದಲ್ಲಿ ಜನವರಿಗೆ ಈ ಒಂದು CM ಪಟ್ಟದ ಅಧಿಕಾರ DKC ಅವರಿಗೆ ಹಸ್ತಾಂತರ ಆಗುವ ಸಾಧ್ಯತೆ ಇದೆ. ಆವಾಗ ಸುಲಲಿತವಾಗಿ ಆಗಬೇಕು ಅಂತ ಅನ್ನೋದಾದರೆ ಈಗ ಮುಂಚೂಣಿಯಲ್ಲಿ ಇರುವಂಥ ಒಂದು ಹೋರಾಟವನ್ನು ಮಾಡುವಂಥವ್ರು ಯಾರಿದ್ದಾರೆ, ಅವರ ವಿರುದ್ಧವಾಗಿ ನಿಲ್ಲುವಂಥವ್ರು ಯಾರಿದ್ದಾರೆ, ಅವರುಗಳನ್ನು ಸ್ವಲ್ಪ ಶಾಂತವಾಗಿ ಇರೋ ರೀತಿಯಲ್ಲಿ ನೋಡ್ಕೋಬೇಕು, ಅವರನ್ನು ಅವರ ಬೆಂಬಲಕ್ಕೆ ಬರೋ ರೀತಿಯಲ್ಲಿ ನೋಡ್ಕೋಬೇಕು. ಸೊ ಇದೆಲ್ಲ ಕಾರ್ಯಗಳನ್ನು ಅವ್ರು ಮಾಡಿಕೊಂಡು ಸ್ಥಳೀಯ ನಾಯಕರುಗಳು ಅವರ ಜೊತೆ ಇರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಜನವರಿನಲ್ಲಿ DKC ಅವರು CM ಆಗೋದರಲ್ಲಿ ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರೇನಾದರೂ ಈ ಅವಧಿಯಲ್ಲಿ ಆಗಲಿಲ್ಲ ಅಂದರೆ ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅನ್ನೋದನ್ನ ನಾವು ಗ್ಯಾರಂಟಿ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ಬೇಕಾದಂಥ ಕಾರಣಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾಗಿ DKC ಅವರು ಇದು ಹೇಳಲಿಕ್ಕೆ ಚಿಕ್ಕದಾಗಿರ್ಬೋದು, ಅದು ಅವರು ಬೆಂಬಲಿಗರನ್ನು ಪಡ್ಕೊಳ್ಳೋಂಥದ್ದು, ಸ್ಥಳೀಯ ನಾಯಕರನ್ನು ತಮ್ಮ ಕಡೆ ಸೆಳೆಯುವಂಥದ್ದು ಅಷ್ಟು ಸುಲಭವಾದಂಥ ವಿಚಾರಗಳಲ್ಲ. ಆದರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ DKC ಅವರು CM ಆಗೋದರಲ್ಲಿ ಯಾವುದೇ ಒಂದು ಅನುಮಾನ ಇರೋದಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.